ನಮಸ್ಕಾರ. ಡೇ ವಿತ್ ಲೀಡರ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ನಿಮ್ಮನ್ನು ಸೋಲಿಸಿದಂತಹ ದೇವೇಗೌಡರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಇವತ್ತು ತುಮಕೂರಿಗೆ ಬಂದಿದ್ದಾರೆ. ಅದು ಬೇರೆ ಎಂಬ ನಾವು ಅವರು ಫೈಟ್ ಮಾಡಿದ್ದಾಗ, ಈಗ ನಮಗೆ ಕೋಮುವಾದಿ ಬಿ ಜೆ ಪಿನ ಸೋಲಿಸಬೇಕು, ಪ್ರಜಾತಂತ್ರ ಉಳಿಬೇಕು, ಸಂವಿಧಾನ ಉಳಿಬೇಕು, ದೇಶ ಮುಖ್ಯನೇ ಹೊರತು ನಮ್ಮಿಬ್ಬರಲ್ಲಿದ್ದಂಥ ಡಿಫ್ರೆನ್ಸಸ್ ಭಾಳ ಮುಖ್ಯ ಅಲ್ಲ. ಅದಕ್ಕೆ ಆ ಡಿಫ್ರೆನ್ಸಸ್ನೆಲ್ಲ ಬದಿಗೊತ್ತಿ ನಾವು ಇವತ್ತು ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ, ಮೈತ್ರಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ದೇವೇಗೌಡರ ಪರವಾಗಿ ನಾನು ಕ್ಯಾಂಪೇನ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ಅಭ್ಯರ್ಥಿಗಳ ಪರವಾಗಿ ಕೂಡ ಅವ್ರು ಕ್ಯಾಂಪೇನ್ ಮಾಡ್ತಾರೆ. ಸರ್, ಒಂದು ಕಡೆಯಿಂದ 3 ಜನ ಒಂದೇ ಪಕ್ಷದಲ್ಲಿ ಒಂದೇ ಕುಟುಂಬದಲ್ಲಿ ಬಂದು ಈ ಸತಿ ಲೋಕಸಭೆಗೆ ನಿಂತ್ಕೋತಾ ಇದ್ದಾರೆ. ಕಾಂಗ್ರೆಸ್ಸು ಒಂದು ಕಡೆಯಿಂದ 8 ಕ್ಷೇತ್ರಗಳನ್ನು ಬಿಟ್ಕೊಟ್ಟಿತ್ತು. ಆದರೆ ಅವ್ರು ವಾಪಸ್ ಕೊಟ್ಟರು. ತದನಂತರದಲ್ಲಿ ಅದು ಏಳಾಯಿತು. ಇಸ್ ಇಟ್ ರೈಟ್ ಟೈಮ್ ಟು ಟೇಕ್ ರಿಸ್ಕ್ ಫಾರ್ ಕಾಂಗ್ರೆಸ್? No, it is not a question of risk. It's a question of country. It's a question of constitution. It's a question of democracy. We have to save democracy. We have to save constitution. ಅದಕ್ಕೋಸ್ಕರವಾಗಿ ನಾವು ಮೈತ್ರಿ ಮಾಡ್ಕೊಳ್ಳುವಾಗ 1-2 ಸೀಟ್ಗಳು ಹೆಚ್ಚು ಕಡಿಮೆ ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಒಂದೇ ಕುಟುಂಬದಿಂದ 3 ಜನರನ್ನ ನಿಲ್ಲಿಸೋದ್ರಿಂದ ಡೆಮೋಕ್ರಸಿ ಉಳಿಯುತ್ತಾ? ಈಗ ಎಲ್ಲ ಪಕ್ಷಗಳಲ್ಲೂ ಕೂಡ ಎಂಥದ್ದು ವಂಶ ಆಡಳಿತ ಇದ್ದೇ ಇದೆ. ಯಾವ ಪಕ್ಷದಲ್ಲಿಲ್ಲ? ಬಿ ಜೆ ಪಿಲೂ ಇದೆ. ಈಗ ಯಡಿಯೂರಪ್ಪ ಮಗ ಇಲ್ವಾ? ನಂಬರ್ ಕಮ್ಮಿ ಇರ್ಬೋದು. ಯಡಿಯೂರಪ್ಪ ಮಗ ಇಲ್ವಾ? ಬಸವರಾಜರ ಮಗ ಇಲ್ವಾ ಇಲ್ಲಿ? ಆದರೆ ಅದಕ್ಕೆ ಸಿಟ್ಟಿಂಗ್ ಎಂ ಪಿ ಟಿಕೆಟ್ ತಪ್ಪಿಸಿ ಅವ್ರಿಗೆ ಕೊಡಬೇಕಿತ್ತ? ಇಲ್ಲ, ನಾನು ಅವರು ಇಲ್ಲಿ ದೇವೇಗೌಡರಿಗೆ ಭಾಳ ಜನ ಇಲ್ಲಿ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡಿದ್ರು. ಸೊ ಮಾಜಿ ಪ್ರಧಾನಿ ಹಾಗಾಗಿ ಬಿಟ್ಕೊಡ್ಬೇಕಾ ಬಂತು. ನಿಮಗೆ ಇದರ ಸಮ್ಮತಿ ಇತ್ತ? ಸಮ್ಮತಿ ಇತ್ತು. ಹೈಕಮಾಂಡ್ ಅವ್ರ ತೀರ್ಮಾನ ತಗೊಂಡ್ಮೇಲೆ ನಮ್ಮ ಸಮ್ಮತಿ ಇದೆ ಅಂತ. ಆದರೆ ರಾಜ್ಯ ನಾಯಕರ ಮಾತಿಗೆ ಯಾವುದು ಬೆಲೆ ಇಲ್ಲ ಹೈಕಮಾಂಡ್ ಹತ್ರ ಅಂತ? ಇಲ್ಲ, ಹಾಗೇನಿಲ್ಲ, ಆ ಥರ ಏನಿಲ್ಲ. ಗಿವ್ ಅಂಡ್ ಟೇಕ್ ಪಾಲಿಸಿನಲ್ಲಿ ಅವರು ರಾಹುಲ್ ಗಾಂಧಿ ಅವರು ನಾವು ಹೇಳಿದ್ದು ಅವ್ರಿಗೆ, ನೀವೇನಾದ್ರು ತೀರ್ಮಾನ ತಗೊಳ್ಳಿ, ವಿಲ್ ಬಿ ಅವಾಯ್ಡ್ ಬೈ ಇಟ್ ಅಂತ ಹೇಳಿದ್ದು. ಒಂದು ಕಡೆಯಿಂದ ಈಗಾಗಲೇ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ 3-4 ಸತಿ ಮನೆಗೆ ಬರಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾರೆ. ಬಂದಿದ್ರು, ಆದರೆ ಅದಕ್ಕಿಂತ ಮುಂಚೆ ಪ್ರಯತ್ನವನ್ನ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅದಕ್ಕೆ ಅವಕಾಶ, ನಿಮ್ಮ ಒಂದಿಷ್ಟು ಬೆಂಬಲಿಗರು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅವ್ರಿಗೂ ಟೈಮ್ ಸಿಕ್ಕಿಲ್ಲ, ನನಗೂ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಭೇಟಿ ಮಾಡಾಗಿಲ್ಲ. ತಾಯಿ ಬಂದಿದ್ರು, ಭೇಟಿ ಮಾಡಿದ್ರು ಮೊದಲು, ಆಮೇಲೆ ನಿಖಿಲ್ ಕೂಡ ಬಂದಿದ್ರು. ಎಲ್ಲರೂ ಕೇಳ್ತಾ ಇರೋದು, ಏನು ಎಕ್ಸ್ಪೀರಿಯನ್ಸ್ ಇದೆ ನಿಖಿಲ್ ಕುಮಾರಸ್ವಾಮಿಗೆ ಮಂಡ್ಯದಿಂದ ಕಂಟೆಸ್ಟ್ ಮಾಡೋದಕ್ಕೆ? ಯಾರಿಗೂ ಮೊದಲನೇ ಎಲೆಕ್ಷನ್ ನಿಂತ್ಕೊಂಡಾಗ ಯಾರಿಗೂ ಎಕ್ಸ್ಪೀರಿಯನ್ಸ್ ಇರಲ್ಲ. ರಾಜಕಾರಣ ಗೊತ್ತಿರಬೇಕಷ್ಟೇ. ಜನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ತಯಾರಾಗಿರ್ಬೇಕು, ಅದಿದ್ದರೆ ಸಾಕು. ಅದು ಬಿಡ್ಬಿಟ್ಟು ರಾಜಕೀಯ ಅಂತಂದರೆ ಅನುಭವನೇ ಇರಬೇಕು ಅಂತೇನು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ. ಅವನು ನಿಖಿಲ್ ಕುಮಾರಸ್ವಾಮಿನೂ ಕೂಡ ಯಂಗ್ಸ್ಟರು, ರಾಜಕಾರಣಕ್ಕೆ ಬಂದಿದ್ದಾನೆ. ಜನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ಮುಂದೆ ಅನುಕೂಲ ಆಗ್ತದೆ. ನಿಖಿಲ್ ಕುಮಾರಸ್ವಾಮಿಗಾಗಿ ಒಬ್ಬ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಆದಂತಹ ಸುಮಲತಾ ಅಂಬರೀಷ್ನ ಕಾಂಗ್ರೆಸ್ ಕಳ್ಕೊಳ್ತು ಅಂತ ಹೇಳ್ಬೋದಾ ಇದರಲ್ಲಿ? ಏನು ಆ ಥರ ಏನಿಲ್ಲ. ಅವ್ರು ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿದ್ರು, ಬಟ್ ಸಿಟ್ಟಿಂಗ್ ಮೆಂಬರ್ ಇದ್ರಲ್ಲ ಮಂಡ್ಯದಲ್ಲಿ, ಹಂಗಾಗಿ ಸಿಟ್ಟಿಂಗ್ ಮೆಂಬರಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ನಾವು ಮಂಡ್ಯ ಬೈ ಎಲೆಕ್ಷನಲ್ಲೂ ಕೂಡ ಬಿಟ್ಕೊಟ್ಬಿಟ್ಟಿದ್ದು ಅವರಿಗೆ. ನಾವು ಬೈ ಎಲೆಕ್ಷನ್ ಆದಾಗ ಬಿಟ್ಟುಕೊಟ್ಟಿದ್ದು ಅವರಿಗೆ. ಮತ್ತೆ ನಾವು ತಗೊಳ್ಳೋದ್ರೆಲ್ಲ ಅರ್ಥ ಇರಲ್ಲ ಅದನ್ನು. ಒಂದು ವೇಳೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಸೋತು ಸುಮಲತಾ ಗೆದ್ದು ಬಂದರೆ ಅವರು UPAಗೆ ಸಪೋರ್ಟ್ ಮಾಡ್ತೀವಿ ಅಂತಂದರೆ ನೀವು ಸಪೋರ್ಟ್ ತಗೋತೀರಾ? ನಿಖಿಲ್ 100% ಗೆಲ್ತಾರೆ. ಒಂದು ವೇಳೆ ಪ್ರಶ್ನೆನೇ ಉದ್ಭವ ಆಗಲ್ಲ. ನಿಮ್ಮ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು, ಬೂತ್ ಮಟ್ಟದವರು ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ತಾ ಇದ್ದಾರೆ. ಕೆಲವರು ಮಾತ್ರ ಇಲ್ಲ, ಬಟ್ ಎಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತೀರಾ?